ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಮೌನೇಶ್ ವಾಲಿಕಾರ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡಿರುವ ವಿಶ್ವಕರ್ಮ ಯೋಜನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಬಿಡುಗಡೆ ಮಾಡಿರುವ ವಿಶ್ವಕರ್ಮ ಯೋಜನೆ ಇದು. ಈ ಯೋಜನೆಗೆ ಯಾರು ಅರ್ಜಿ ಸಲ್ಲಿಸಬಹುದು ಮತ್ತು ಈ ಯೋಜನೆಯಿಂದ ಏನೇನು ಪ್ರಯೋಜನ ಸಿಗಲಿದೆ ಮತ್ತು ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಇದಕ್ಕೆ ಏನೇನು ದಾಖಲಾತಿಗಳು ಬೇಕು ಮತ್ತು ಯಾವ ವರ್ಗದವರಿಗೆ ಈ ಯೋಜನೆ ದೊರಕುತ್ತದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇಲ್ಲಿ ನೋಡ್ಬೋದು, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ 2023-24. ಈ ಯೋಜನೆ ಯಾರಿಗೆ ಸಿಗಲಿದೆ ಅಂದರೆ, ಯಾರಿಗೆ ದೊರಕುತ್ತದೆ ಅಂದರೆ 18 ಸಾಂಪ್ರದಾಯಿಕ ಕುಶಲಕರ್ಮಿ ಈ ಕೆಲಸಗಾರರಿಗೆ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಈ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅಂದರೆ, ಟೈಲರಿಂಗ್ ಮಾಡ್ತಿರುವವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಅದೇ ರೀತಿಯಾಗಿ ಗಾರೆ ಕೆಲಸಗಾರರು ಮತ್ತು ಕ್ಷೌರಿಕರು, ಅಕ್ಕಸಾಲಿಗರು ಅಂದರೆ ಈ ಬಂಗಾರದ ಕೆಲಸ ಮಾಡುವವರು ಮತ್ತು ಒಡವೆ ತಯಾರಿಸುವವರು, ಮತ್ತು ಅಗಸರು ಮತ್ತು ಬಡಗಿ ಅಂದರೆ ಮರದ ಕೆಲಸ ಮಾಡುವವರು, ವಿಗ್ರಹ ತಯಾರಕರು, ದೋಣಿ ತಯಾರಕರು, ಆಯುಧ ತಯಾರಕರು, ಚಮ್ಮಾರರು, ಮತ್ತು ಸುತ್ತಿಗೆ ಮತ್ತು ಉಪಕರಣಗಳನ್ನು ತಯಾರಿಸುವವರು, ಮತ್ತು ಬೀಗ ತಯಾರಕರು, ಕುಂಬಾರರು, ಕಮ್ಮಾರರು, ಬುಟ್ಟಿ, ಚಾಪೆ, ಕಸ, ಪೊರಕೆ ತಯಾರು ಮಾಡುವಂಥವರು ಈ ಯೋಜನೆ ಅರ್ಜಿ ಸಲ್ಲಿಸಬಹುದು. ಆಟಿಕೆ ತಯಾರು ಮಾಡುವವರು ಸಹಿತ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಹೂವಿನ ಹಾರ ತಯಾರಕರು ಮತ್ತು ಮೀನು ಬಲೆ ಮಾಡುವವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಈ ಯೋಜನೆಯಿಂದ ಅರ್ಜಿ ಸಲ್ಲಿಸಿದವರಿಗೆ ಏನು ಲಾಭ ಸಿಗುತ್ತಂದರೆ, 5 ದಿನ ತರಬೇತಿ. ಅಂದರೆ ಅವರು ಯಾವ ರೀತಿಯಾಗಿ ನೀವು ನಿಮ್ಮ ಕೆಲಸವನ್ನು ಮಾಡಬೇಕು ಅಂತೇಳಿ ಒಂದು 5 ದಿನ ತರಬೇತಿ ಕೊಡ್ತಾರೆ ನಿಮಗೆ. ತರಬೇತಿ ಯಾರು ತಗೊತೀರಿ ಅವರಿಗೆ ದಿನಕ್ಕೆ 500 ರೂಪಾಯಿ ಸಂಭಾವನೆ, ಅಂದರೆ ದಿನಕ್ಕೆ 500 ರೂಪಾಯಿ ಕೊಡ್ತಾರೆ. ತರಬೇತಿ ನಂತರ 15,000 ಟೂಲ್ ಕಿಟ್ ಕೊಡ್ತಾರೆ ನಿಮ್ಗೆ. ಅಂದರೆ ನೀವು ಯಾವ ಕೆಲಸ ಮಾಡ್ತೀರಿ ಅದಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಸರ್ಕಾರದ ಕಡೆಯಿಂದ 15,000 ರೂಪಾಯಿಯನ್ನು ಅವರೇ ಕೊಡ್ತಾರೆ. ಮೊದಲ ಬಾರಿಗೆ 1 ಲಕ್ಷ ಆಧಾರರಹಿತ ಸಾಲ, ಅಂದರೆ ಯಾವುದೇ ಪುರಾವೆ ಇಲ್ಲದೆ ನಿಮಗೆ 1 ಲಕ್ಷ ಸಾಲ ಸಹಿತ ಕೊಡ್ತಾರೆ. ಅದಕ್ಕೆ 5% ಬಡ್ಡಿ ಇರುತ್ತೆ ಅಷ್ಟೇ. ಮತ್ತು ಅದನ್ನು ನೀವು ಸರಿಯಾಗಿ 18 ತಿಂಗಳೊಳಗೆ ಕಟ್ಟಿದರೆ ಮತ್ತೆ 3 ಲಕ್ಷದವರೆಗೂ ಸಾಲ 5% ಬಡ್ಡಿದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ. ಮತ್ತು ಇದಕ್ಕೆ ಬೇಕಾಗುವ ದಾಖಲೆಗಳು: ಒಂದು ಆಧಾರ್ ಕಾರ್ಡ್ ಹೊಂದಿರಬೇಕು ಪ್ರತಿಯೊಬ್ಬರು, ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ಬೇಕೇ ಬೇಕು, ರೇಷನ್ ಕಾರ್ಡು, ಮೊಬೈಲ್ ನಂಬರು, ಮತ್ತು ಅರ್ಜಿ ಸಲ್ಲಿಸೋರು ಖುದ್ದಾಗಿ ಅವರೇ ಒಂದು ಏನು CSC ಸೆಂಟರ್ ಇರ್ತಾವ ಅಲ್ಲಿ ಹೋಗಿ ಅವರೇ ಅರ್ಜಿ ಸಲ್ಲಿಸಬೇಕು. ಈ ಯೋಜನೆಯ ಲಾಭವನ್ನು ಈ ಕೆಲಸ ಮಾಡೋರು ಯಾರ್ಯಾರು ಈ ಕೆಲಸದಲ್ಲಿ ಬರ್ತೀರಿ ಅವರೆಲ್ಲರೂ ಸಹಿತ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಇದರ ಲಾಭವನ್ನು ಪಡೆದುಕೊಳ್ಳಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.